ಇನ್ನು ಪ್ರಧಾನಿಗಳು ಎಲ್ಲಿಗೆ ಭೇಟಿ ಕೊಟ್ಟರು ಆ ನೆಲದ ಸಂಸ್ಕೃತಿಯನ್ನ ಸಾರುವಂತಹ ಗಿಫ್ಟ್ಗಳನ್ನು ಪ್ರಧಾನಿಗಳಿಗೆ ಕೊಡ್ತಾರೆ. ಇವತ್ತು ಕೂಡ ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಅನ್ನು ಕೊಡೋದಕ್ಕೆ ರೆಡಿ ಮಾಡಲಾಗಿದೆ. ಮೋದಿಗಾಗಿ ಏಕಶಿಲಾ ವಿವೇಕ ಮೂರ್ತಿಯನ್ನು ಇವತ್ತು ಗಿಫ್ಟ್ ಆಗಿ ಕೊಡ್ತಾ ಇರುವಂಥದ್ದು. ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿ ಇದು. ವಿಯೆಟ್ನಾಂ ಮಾರ್ಬಲ್ ಅನ್ನು ಬಳಸಿ 8.5 kg ತೂಕದಲ್ಲಿ ರೆಡಿ ಮಾಡಿರುವಂತಹ ಮೂರ್ತಿ ಇದು. 1.5 ಅಡಿ ಎತ್ತರ ವಿವೇಕ ಮೂರ್ತಿ ಇದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇವತ್ತು ಉಡುಗೊರೆಯಾಗಿ ಕೊಡಲಾಗುತ್ತೆ. ಅದರ ವಿಶೇಷತೆಯನ್ನು ಕೂಡ ಈಗಾಗಲೇ ಅರುಣ್ ಯೋಗಿರಾಜ್ ಅವರು ತಿಳಿಸಿದ್ರು. ಒಂದು 10-15 kg ತೂಕದ ಕಲ್ಲಿನಲ್ಲಿ ರೆಡಿ ಮಾಡಿರುವಂತಹ ಮೂರ್ತಿ ಇದು. ಇದನ್ನು 10 kg ಒಳಗೆ ರೆಡಿ ಮಾಡಬೇಕು ಅನ್ನುವಂತಹ ಟಾರ್ಗೆಟನ್ನು ಇಟ್ಕೊಂಡಿದ್ರಂತೆ. 8.5 kgಯಲ್ಲಿ ಈಗ ಮೂರ್ತಿ ರೆಡಿಯಾಗಿದೆ. ಉದ್ಘಾಟನೆಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಈಗ ಮೈಸೂರಿಗೆ ಬರುವಂತಹ ಪ್ರಧಾನಮಂತ್ರಿಗಳಿಗೆ ಒಂದು ವಿಶಿಷ್ಟವಾದಂತಹ ನೆನಪಿನ ಕಾಣಿಕೆ ಈಗ ಸಿದ್ಧವಾಗ್ತಾ ಇದೆ. ತಾವೀಗ ಗಮನಿಸ್ತಾ ಇರುವಂತಹದ್ದು ಇದೇ ವಿಗ್ರಹವನ್ನು, ಅಂದರೆ ಸ್ವಾಮಿ ವಿವೇಕಾನಂದರ ವಿಗ್ರಹವನ್ನು ನಾಳೆ ಪ್ರಧಾನಮಂತ್ರಿಗಳಿಗೆ ನೆನಪಿನ ಕಾಣಿಕೆಯಾಗಿ ನೀಡಲಾಗ್ತಾ ಇದೆ. ಇದನ್ನು ಮೂಡಿಸ್ತಾ ಇರುವಂಥವರು ಈ ಜನ್ರೇಷನಲ್ಲಿ ಈ ದೇಶ ಕಂಡ ಅಪರೂಪದ ಶಿಲ್ಪಿ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರು. ಅರುಣ್ ಯೋಗಿರಾಜ್ ಅವರ ಕೈ ಚಳಕದಲ್ಲಿ ವಿಶಿಷ್ಟವಾದಂತಹ ಸ್ವಾಮಿ ವಿವೇಕಾನಂದರ ಮೂರ್ತಿ ಸಿದ್ಧವಾಗ್ತಾ ಇದೆ. ಪ್ರಧಾನಮಂತ್ರಿಗಳಿಗೆ ನೆನಪಿನ ಕಾಣಿಕೆಯಾಗಿ ನೀಡುವಂತಹ ಸಲುವಾಗಿ ಈ ಒಂದು ಪ್ರತಿಮೆಯನ್ನು ಅರುಣ್ ಯೋಗಿರಾಜ್ ಅವರು ತಮ್ಮ ಕೈ ಚಳಕದ ಮೂಲಕವಾಗಿ ರೂಪಿಸ್ತಾ ಇದ್ದಾರೆ. ಅಯೋಧ್ಯೆಯ ಬಾಲರಾಮನ ಕೆತ್ತುವ ಮೂಲಕವಾಗಿ ಇಡೀ ದೇಶಕ್ಕೆ ಮತ್ತು ವಿಶ್ವದ ನಾನಾ ಭಾಗದಲ್ಲಿರುವಂತಹ ಭಾರತೀಯರಿಗೆ ಪರಿಚಯವಾಗಿರುವಂತಹ ಅರುಣ್ ಯೋಗಿರಾಜ್ ಅವರೇ ನಾಳೆ ಮೈಸೂರಿಗೆ ಬರ್ತಾ ಇರುವಂತಹ ಪ್ರಧಾನಮಂತ್ರಿಗಳಿಗೂ ಕೂಡ ಉಡುಗೊರೆಯನ್ನು ನೀಡೋದಕ್ಕೆ ರಾಮಕೃಷ್ಣ ಆಶ್ರಮದವರು ಕೇಳಿಕೊಂಡಂಥ ಹಿನ್ನೆಲೆಯಲ್ಲಿ ಈಗ ಅವರು ತಮ್ಮ ಕೈಚಳಕದ ಮೂಲಕವಾಗಿ ಸ್ವಾಮಿ ವಿವೇಕಾನಂದವರ ವಿಗ್ರಹವನ್ನು ಉಡುಗೊರೆಯಾಗಿ ನೀಡೋದಕ್ಕೆ ಅದನ್ನು ರೂಪಿಸ್ತಾ ಇದ್ದಾರೆ. ಅದು ಅಂತಿಮ ಹಂತದ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ನನಗೆ ಅರುಣ್ ಯೋಗಿರಾಜ್ ಅವರನ್ನೇ ಮಾತಾಡಿಸ್ತೀನಿ. ನಿಮ್ಮ ಕೆಲಸದ ಬಗ್ಗೆ ಇನ್ನೇನು ವರ್ಡ್ಸೇ ಇಲ್ಲ, ಆದರೂ ಕೂಡ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದು ಎಷ್ಟು ಅಡಿ ಇದೆ, ಯಾವ ಕಲ್ಲು ಇದು? ನಮಸ್ತೆ. ಮೊದಲನೇದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಅವರೊಂದು ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಮೂರ್ತಿ ನಿರ್ಮಾಣ ಆಗ್ತಾಯಿದೆ. ನಾವು ಪ್ರಧಾನಮಂತ್ರಿಗಳು ನಮ್ಮ ಮೈಸೂರಿಗೆ ಬರ್ತಾ ಇದ್ದಾರೆ ಅಂದಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನೇನಾದ್ರು ಕೊಡ್ತೀನಿ ಸ್ವಾಮೀಜಿ ಅಂತ. ಅವರು ಆಯಿತು ಅರುಣ್ ಅಂಥೇಳಿ ಒಂದು ಮಾಡಿ ಅಂಥೇಳಿ ಒಂದು ಕೊಟ್ಟರು. ನಂತರದಲ್ಲಿ ಅವರು ಅರುಣ್ ಕಲ್ಲಂಗಾದರೆ ತೂಕ ಆಗಿಬಿಡುತ್ತಲ್ವಪ್ಪ ಅಂತಂದರು. 10 kg ಒಳಗೆ ಬರೋಂಗೆ ಮಾಡಿ, ಯಾಕಂದರೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋ ಹಾಗಿರಲಿ ಅಂತ ಹೇಳಿದ್ರು. ಅದರಿಂದ ನಾವು ಸುಮಾರು 18 ಇಂಚು ಎತ್ತರದ ಇದು ಅಮೃತ ಶಿಲೆ ಅಂತ ಹೇಳ್ತೀವಿ, ಮಾರ್ಬಲ್. ಸೊ ಈ ಮಾರ್ಬಲ್ ಕಲ್ಲಿನಲ್ಲಿ ಇದು ಸಾಮಾನ್ಯವಾಗಿ ವಿಯೆಟ್ನಾಂ ಮಾರ್ಬಲ್ ಅಂತ ಹೇಳ್ತೀವಿ. ಇದು ಎಲ್ಲೂ ಸಹ ಒಂದು ಕಪ್ಪು ಚುಕ್ಕಿ ಇರೋದಿಲ್ಲ ಅಂತಹ ಕಲ್ಲು. ಸೊ ಇದನ್ನು ನಾವು ಬಳಸಿ ಒಂದು 18 ಇಂಚ್ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದೀವಿ. ಈಗ ಸರಿಸುಮಾರು ಒಂದು 8.5 kg ಬಂದಿದೆ ಈಗ ಫಿನಿಶ್ ಆದಮೇಲೆ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು 10 kg ಒಳಗೆ ಮಾಡಬೇಕು ಅಂತ. ಆ ವಿಷಯವಾಗಿ ಸ್ವಾಮೀಜಿಯವರ ಆದೇಶದಂತೆ ಇದು 8.5 kg ಒಳಗೆ ಮಾಡಿದ್ದೀವಿ. ಇನ್ನೂ ಕಡಿಮೆ ಇಳಿಸ್ತೀರಾ? ಇಲ್ಲ, ಎಷ್ಟು 8 kg ಆಗ್ಬೋದು. ಇನ್ನೊಂದು ಚೂರು ಫಿನಿಶಿಂಗ್ ಇದೆ, ಒಂದು ಅರ್ಧ kg ಕಮ್ಮಿ ಆಗ್ಬೋದು ಅನ್ಸುತ್ತೆ. ಸುಮಾರು ಇದೊಂದು 15 ದಿವಸ ತೆಗೆದುಕೊಂಡ್ವಿ ಇದನ್ನು ಮಾಡಲಿಕ್ಕೆ. ನಾವು ಹಿಂದೆ ನೋಡಿದ್ವಿ, ಸುಭಾಷ್ ಚಂದ್ರ ಬೋಸ್ ಕೂಡ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಇನ್ಯಾವ ಕೊಟ್ಟಿದ್ದೀರಿ ನೀವು ಪ್ರಧಾನಮಂತ್ರಿಗಳಿಗೆ? ನನಗೆ 2022ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಮಾಡೋದಕ್ಕೆ ಸಿಕ್ಕಿತ್ತು ಅವಕಾಶ. ಅದನ್ನು ಪ್ರಧಾನಮಂತ್ರಿಯವರಿಗೆ ನಾವು ಉಡುಗೊರೆಯಾಗಿ ಕೊಟ್ಟಿದ್ವಿ. ಸಾಮಾನ್ಯವಾಗಿ ಯಾವುದೇ ಉಡುಗೊರೆಯನ್ನು ಸಹ ಪ್ರಧಾನಮಂತ್ರಿಗಳು ಅವ್ರು ಇಟ್ಕೊಳ್ಳೋದಿಲ್ಲ, ಅದನ್ನು ಆಕ್ಷನ್ಗೆ ಮಾಡ್ತಾರೆ. ಆಕ್ಷನ್ ಮಾಡಿ ಅದರ ಬಂದ ಹಣದಲ್ಲಿ ನಮ್ಮ ಗಂಗೆಯ ಒಂದು ಶುದ್ಧತೆಗಾಗಿ ಇದನ್ನು ಉಪಯೋಗಿಸ್ತಾರೆ. ಆ ರೀತಿಯಲ್ಲಿ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಾಗೆ ಒಂದು ಆಕ್ಷನಲ್ಲಿ ಒಳ್ಳೆಯ ಮೊತ್ತಕ್ಕೆ ಹೋಗಿತ್ತು. ಮತ್ತೊಮ್ಮೆ ನಮ್ಮ ದೇಶದ ಏನಂತ ಹೇಳ್ಬೋದು, ಯುವಕರ ಒಂದು ಆಶಾಕಿರಣ ನಮ್ಮ ವಿವೇಕಾನಂದರ ಪ್ರತಿಮೆ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಇದುವೇ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗ್ತಾ ಇದೆ. ಈ ಅವಕಾಶ ಕೊಟ್ಟ ನಮ್ಮ ಆಶ್ರಮದವ್ರಿಗೂ ನಾನು ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕೆಂದರೆ ಪ್ರಧಾನಮಂತ್ರಿಗಳನ್ನ, ಅದರಲ್ಲೂ ಇವತ್ತಿನ ಜನ್ರೇಷನ್ ಅವರು ಪ್ರಧಾನಮಂತ್ರಿಗಳನ್ನ ಮೀಟ್ ಮಾಡೋದು ಅದು ಸಾಧ್ಯನೇ ಇಲ್ಲ ಪ್ರಶ್ನೆಗಳು. ಅಂಥದ್ರಲ್ಲಿ ತಾವು 2ನೇ ಬಾರಿ ನೆನಪಿನ ಕಾಣಿಕೆ ಕೊಡ್ತಾ ಇರುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ಭಾಳಷ್ಟು ಜನ ಶಿಲ್ಪಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಜನ ಒಳ್ಳೆ ಕಲಾವಿದರಿದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಅದೃಷ್ಟನೂ ಸಹ ಭಗವಂತ ನೀಡಿದ್ದಾನೆ ಅನಿಸುತ್ತೆ. ಅವ್ರನ್ನ ಸುಮಾರು ಒಂದು 6-7 ಬಾರಿ ಭೇಟಿ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಜೊತೆಗೆ 2ನೇ ಬಾರಿ ಈ ಒಂದು ಏನಂತೀವಿ ಗಿಫ್ಟ್, ನೆನಪಿನ ಕಾಣಿಕೆಯನ್ನು ಕೊಡುವಂಥ ಅವಕಾಶವೂ ಸಹ ನಮ್ಮ ಆಶ್ರಮದವರಿಂದ ಸಿಕ್ಕಿದೆ. ಸೊ ಇದಕ್ಕೆ ನಾನು
ಏನಂತ ತೊಗೊಬೋದು, ಇದು ಒಂದು ಸಂತೋಷದ ಸಮಯನೂ ಸಹ ಹೌದು, ಸಂತೋಷದ ವಿಷಯನೂ ಹೌದು, ಜೊತೆಗೆ ಒಂದು ಒಳ್ಳೆ ಜವಾಬ್ದಾರಿನೂ ಸಹ ಹೌದು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಬೇರೆ ಊರಲ್ಲೂ ಕೊಡೋದಕ್ಕಿಂತ ನಮ್ಮೂರಲ್ಲೇ ಬರುವಂತಹ ಪ್ರಧಾನಮಂತ್ರಿಗಳನ್ನ ಇಲ್ಲೇ ಕೊಡುವಂಥದ್ದು ಅದಕ್ಕಿಂತ ಭಾಳ ಖುಷಿ. ಹೌದು, ಮೊದಲನೇದಾಗಿ ಒಂದು ಜಿಲ್ಲೆಗೆ ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯವ್ರಿಗೆಲ್ಲರಿಗೂ ಒಂದು ಖುಷಿ, ಪ್ರಧಾನಮಂತ್ರಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತ. ಆ ನಿಟ್ಟಿನಲ್ಲಿ ಒಂದು ಅವ್ರಿಗೆ ನೆನಪಿನ ಕಾಣಿಕೆ ಕೊಡುವಂಥ ವಿಷಯನೂ ಸಹ ಒಂದು ಹೆಮ್ಮೆಯ ವಿಷಯ ನಮಗೆ ಕಲಾವಿದರಿಗೆ. ಯಾವಾಗಲೂ ಒಂದು ದೇಶದ ಪ್ರಪಂಚದ ಒಂದು ಗಣ್ಯ ವ್ಯಕ್ತಿಗೆ ಒಂದು ನಮ್ಮ ಕಲಾಕೃತಿ ಹೋಗ್ತಾ ಇದೆ ಅಂದರೆ ಅದು ತುಂಬ ಹೆಮ್ಮೆಯ ವಿಷಯ. ಇದನ್ನು ನಮ್ಮ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರು ನೀಡ್ತಾ ಇದ್ದಾರೆ. ಅದು ನಾನು ನೀಡಿದಷ್ಟೇ ಖುಷಿ ನನಗೆ. ಯಾರು ಕೊಟ್ಟರಾಗಲಿ ನಮ್ಮ ಆಶ್ರಮದವರು ಸಹ ಅವ್ರದ್ದೇ ಆದ ರೀತಿಯಲ್ಲಿ ದೇಶದಾದ್ಯಂತ ಕೊಡುಗೆ ಮಾಡಿದ್ದಾರೆ. ಮೈಸೂರಿನಲ್ಲೂ ಸಹ ನಮ್ಮ ರಾಮಕೃಷ್ಣ ಆಶ್ರಮ ಇರೋದೇ ನಮಗೆಲ್ಲರಿಗೂ ಹೆಮ್ಮೆ. ಸೊ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಅಂದರೆ ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇರೋದು ಇದು ಬಿಳಿ ಅಮೃತ ಶಿಲೆಯ ಕಲ್ಲು, ಒಟ್ಟು 18 ಮೀಟರ್ 18 ಇಂಚು ಏಕಶಿಲೆಯಾದಂಥದ್ದು. ಅಂದರೆ ಪ್ರಧಾನಮಂತ್ರಿಗಳು ಈಸಿಯಾಗಿ ಅದನ್ನು ಲಿಫ್ಟ್ ಮಾಡ್ಬೋದು. ಈ ಥರದಲ್ಲಿ ಪ್ರಧಾನಮಂತ್ರಿಗಳು ಲಿಫ್ಟ್ ಮಾಡ್ಬೋದು. ಯಾಕೆಂದರೆ ಸ್ವಾಮೀಜಿಗಳ ಕಡೆಯಿಂದ ಪ್ರಧಾನಮಂತ್ರಿಗಳು ತಗೊಂಡಾಗ ಅದು ಭಾರ ಇರಬಾರ್ದು ಅನ್ನುವಂತಹ ಉದ್ದೇಶದಿಂದ 8.5 kg ಯೋಗಿರಾಜರು ಇಳಿಸಿದ್ದಾರೆ. ಅರುಣ್ ಯೋಗಿರಾಜರ ಕೈಲಿ ಕಲ್ಲು ಕೂಡ ಮಾತನಾಡ್ತಾ ಇರ್ತವೆ. ಹಾಗಾಗಿ ಅವ್ರು ಹೇಳಿದ ರೀತಿಯಲ್ಲೇ ಅವು ಚಿತ್ರಗಳನ್ನು ಕೂಡ ಮೂಡಿಸ್ಕೊಡುತ್ತೆ. ಹೀಗೆ ಅಪರೂಪವಾಗಿ ಸ್ವಾಮಿ ವಿವೇಕಾನಂದರ ಒಂದು ವಿನ್ಯಾಸವನ್ನು ಪ್ರಧಾನಮಂತ್ರಿಗಳಿಗೆ ನೀಡೋದಕ್ಕೆ ಈಗ ಸಿದ್ಧವಾಗಿದೆ. ನಾಳೆ ಮೈಸೂರಿಗೆ ಬರ್ತಾ ಇರುವಂತಹ ಪ್ರಧಾನಮಂತ್ರಿಗಳಿಗೆ ನೆನಪಿನ ಕಾಣಿಕೆಯಾಗಿ ಸ್ವಾಮಿ ವಿವೇಕಾನಂದರನ್ನು ಮಠದ ಮೂಲಕವಾಗಿ ನೀಡಲಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.